ಎಸ್, ಇವತ್ತು ಯುಗಾದಿ ಹಬ್ಬ, ಎಲ್ಲೆಡೆ ಹೊಸ ವರ್ಷದ ಸಂಭ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಹೊಸ ವರ್ಷ 12 ರಾಶಿಗೆ ಯಾವ ರೀತಿ ಫಲಾನುಫಲವನ್ನು ನೀಡ್ತಾ ಇದೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಹಾಗೆ ಏನೆಲ್ಲ ತೊಂದರೆಗಳಿರುತ್ತೆ, ಯಾವ ರಾಶಿಗೆ ಅವರು ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನತೆಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಮೇಡಮ್, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಗೆ ನಮ್ಮ ವಾಹಿನಿ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಓಕೆ, ಸೊ ಶುರು ಮಾಡೋಣ. ಹಾಗಿದ್ರೆ ಮೊದಲನೇದಾಗಿ ಈ ಸಂವತ್ಸರ ಹೇಗಿದೆ ಅಂತ ಹೇಳೋದಾದ್ರೆ, ಈ ಹೊಸ ವರ್ಷದಿಂದ 12 ರಾಶಿಗಳ ಒಂದು ಫಲ ಅಂದರೆ ವರ್ಷ ಪೂರ್ತಿ ಹೇಗಿರುತ್ತೆ ಅನ್ನೋದು ಒಂದು ಚಿಕ್ಕ ತುಣುಕಲ್ಲಿ ಹೇಳ್ತಾ ಬರ್ತೀನಿ ಎಲ್ಲರಿಗೂ. ಈ ಹೊಸ ವರ್ಷ ಬಂದಿರೋದು ಮತ್ತು ಈ ಒಂದು ದಿನ ಬಂದಿರೋದು, ಅಷ್ಟಗ್ರಹಗಳು ಕೂಡ ನಿಮಗೆ 10ನೇ ಮನೆ 11ನೇ ಮನೆಯಲ್ಲಿ 2 ಮನೆಯಲ್ಲಿ ಗ್ರಹಗಳು ತುಂಬ ಇರೋದ್ರಿಂದ ಎಷ್ಟೋ ವರ್ಷಕ್ಕೊಮ್ಮೆ ಈ ರೀತಿ ಹಬ್ಬ ಬರೋದಾಗಿರುತ್ತೆ. ಸೊ ಆ ರೀತಿ ಈ ವರ್ಷ ಹಬ್ಬ ಬಂದಿದೆ ನೋಡಿ. ಮೊದಲನೇದಾಗಿ ಮೇಷರಾಶಿ ಅಂತ ಬಂದಾಗ, ಮೇಷರಾಶಿಯವರಿಗೆ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಕಷ್ಟವನ್ನು ಅನುಭವಿಸ್ಬೇಕು. ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇರುತ್ತೆ. ಮತ್ತು ತುಂಬ ಹಣ ಕೂಡ ಕಳೆದುಕೊಳ್ತಾರೆ. ಮಧುಕರ್ ಆಗ್ರೋ ಇಂಡಸ್ಟ್ರೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕಂದರೆ 12ನೇ ಮನೇಲಿ ಶನಿ ಇರೋದ್ರಿಂದ 12ನೇ ಮನೇಲಿ ಮೇ 12ನೇ ತಾರೀಕಿನ ನಂತರ, ಮೇ 12ರವರೆಗೂ ತುಂಬ ಕಷ್ಟ ನಷ್ಟ. 12ನೇ ತಾರೀಕಿನ ನಂತರ ಮೇಷರಾಶಿಯವ್ರಿಗೂ ಕೂಡ ರಾಜಯೋಗ ಬರುತ್ತೆ. ರಾಜಯೋಗ ಅಂತಂದರೆ ಎಲ್ಲ ಕೆಲಸ ಕಾರ್ಯ ಆಗೋದು, ಕೆಲಸದವ್ರಿಗೆ ತುಂಬ ಹೆಲ್ಪ್ ಮಾಡೋದು. ಮತ್ತು ಮೇಷರಾಶಿಯವರು ಈ ವರ್ಷ ಪೂರ್ತಿ ಏನಪ್ಪ ಅಂದರೆ ಈ ಕಪ್ಪು ಬಟ್ಟೆಯನ್ನು ಉಪಯೋಗಿಸ್ಬಾರ್ದು. ಕಪ್ಪು ಬಟ್ಟೆ ಆಗಲಿ, ಕಪ್ಪು ಬಣ್ಣದ ಯಾವುದೇ ವಸ್ತು ಆಗಲಿ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮೇಷರಾಶಿಯವರು ಕಪ್ಪು ಬಟ್ಟೆ, ಕಪ್ಪು ಕಾರು, ಕಪ್ಪು ವಸ್ತು ಏನಾದರೂ ಸರಿ ಅದನ್ನು ಮೈ ಮೇಲೆ ಹಾಕ್ಕೊಳ್ಬಾರ್ದು, ಅದನ್ನು ಹೇಳುತ್ತೆ. ಮತ್ತು ಮೇ 12ನೇ ತಾರೀಕಿನ ನಂತರ ರಾಜಯೋಗ ಅಂತ ಹೇಳಿದೆ. ಮೇಷರಾಶಿಯವರು ನೋಡಿ, ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ. ಅವರು ಕಿಚನ್ನು, ಹಾಲು, ಬೆಡ್ರೂಮು, ದೇವ್ರ ಮನೆ ಇಂಥ ಕಡೆ ಅಂದರೆ ಅವ್ರು ಎಲ್ಲೆಲ್ಲಿ ಇರ್ತಾರೆ ಮೇಷರಾಶಿಯವರು. ಆಲ್ಮೋಸ್ಟು ಮನೆ ಅಂತ ಅಂದಾಗ ಅಡುಗೆ ಮನೆ, ಬೆಡ್ರೂಮು, ದೇವ್ರ ಕೋಣೆ ಇಲ್ಲೆಲ್ಲ ಇರ್ತಾರೆ. ಹೋಗಿ ಪೂಜೆ ಮಾಡ್ತಾರೆ, ಬ್ಲೆಸ್ ಮಾಡ್ಕೊಳ್ತಿರ್ತಾರೆ. ಅಲ್ಲೆಲ್ಲ ಅವರು 999 ಅಂದರೆ 999 ಅಂತಹ ಒಂದು ನಂಬರ್ನ ಬರ್ಕೊಳ್ತಾ ಇರಬೇಕಾಗುತ್ತೆ. ಅದು ಈ ವರ್ಷಕ್ಕೆ ಬರ್ಕೊಳ್ಳೋವಂಥ ಒಂದು ನಂಬರ್ ಆಗಿರುತ್ತೆ. ವರ್ಷ ಪೂರ್ತಿ 999 ಅಂತ 3 ಸತಿ. ನಾನು ಏನು ಹೇಳಿದೆ, ನೀವೆಲ್ಲೆಲ್ಲೂ ಓಡಾಡ್ತೀರಾ ಅಂಥ ಕಡೆ ನೀವು ಮಲಗೋ ಜಾಗದಲ್ಲಿ ಬರ್ಕೊಳ್ತಾ ಬನ್ನಿ. ಅದು ನಿಮಗೆಲ್ಲೋ ತುಂಬ ಆ ಒಂದು ನಂಬರು, ಆ ಗ್ರಹಗಳ ಸಂಖ್ಯೆ ಅದು ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ಬಾತ್ರೂಮಲ್ಲಿ, ನಿಮ್ಮ ಮನೆಯ ಬಾತ್ರೂಮಲ್ಲಿ, ಮೇಷರಾಶಿಯವರು ಬಾತ್ರೂಮಲ್ಲಿ ಒಂದು ಸಣ್ಣ ಗಾಜಿನ ಲೋಟಕ್ಕೆ ಉಪ್ಪು ಮತ್ತು ಅರಿಶಿಣ, 1-2 ಕಾಳು ಮೆಣಸು ಇದನ್ನು ಹಾಕ್ಬಿಟ್ಟು ಒಂದು ಬೌಲಲ್ಲೋ, ಒಂದು ಗಾಜಿನ ಬೌಲಲ್ಲಿ ಅಥವಾ ಗಾಜಿನ ಲೋಟದಲ್ಲಿ ಹಾಕ್ಬಿಟ್ಟು ನಿಮ್ಮ ಬಾತ್ರೂಮಲ್ಲಿ ಇಡಿ. ಅದು ಸ್ವಲ್ಪ ನೀರು ಬಿದ್ದು ಡಿಸಾಲ್ವ್ ಆಗಿದ ತಕ್ಷಣ ಮತ್ತೆ ಇಡ್ತಾ ಬನ್ನಿ. ಇದು ವರ್ಷ ಪೂರ್ತಿ ಮಾಡ್ಕೊಂಡು ಬನ್ನಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಅದೇ ರೀತಿ ನೋಡಿ, ಮೇಷರಾಶಿಯವರು ನಮ್ಮಲ್ಲಿ ಸಿಕ್ಕುವಂತಹ ಒಂದು ಕುಬೇರ ಅಥವಾ ಡೈಮಂಡ್ ಬ್ರೇಸ್ಲೆಟನ್ನು ಹಾಕಿ ಈ ವರ್ಷ ಪೂರ್ತಿ ನಿಮಗೆ ಅದು ಲಕ್ಕನ್ನು ತಂದುಕೊಡುತ್ತೆ. ಮತ್ತು ಅತಿ ಹೆಚ್ಚು ಶನೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋದು, ಶನೇಶ್ವರನ್ನ ಅತಿ ಹೆಚ್ಚು ಜ್ಞಾನ ಮಾಡೋದು, ಕೂತಲ್ಲಿ ನಿಂತಲ್ಲಿ ಆ ಯಪ್ಪನ್ನ ಆರಾಧನೆ ಮಾಡಿ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಮತ್ತು ಕೆಲಸದವ್ರಿಗೆ, ನಿಮ್ಮ ಮನೆ ಕೆಲಸದವ್ರಿಗೆ ನೀವು ತೊಂದರೆ ಕೊಡಬಾರ್ದು, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ನೀವು ತೊಂದರೆ ಕೊಡಬಾರ್ದು. ಇದೊಂದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕೆಲಸದವ್ರನ್ನ ಯಾವಾಗಲೂ ಹರ್ಟ್ ಮಾಡಬೇಡಿ ಮೇಷರಾಶಿಯವರು. ಅದರಿಂದ ನಿಮಗೆ ಕೆಟ್ಟದಾಗುತ್ತೆ. ಅವರೇನಾದರೂ ಶಾಪ ಹಾಕಿದ್ರೆ ಅಥವಾ ಅವರೇನಾದರೂ ನೊಂದ್ಕೊಂಡ್ರೆ ನಿಮಗೆ ಕೆಟ್ಟದಾಗ್ಬಿಡುತ್ತೆ. ಹಾಗಾಗಿ ಮೇಷರಾಶಿಯವರು ಮನೇಲಿ ಕೆಲಸ ಮಾಡೋರು, ನಿಮ್ಮ ಹತ್ರ ಕೆಲಸ ಮಾಡೋರು, ಹೊರಗಡೆಯವ್ರ ಹತ್ರ ತುಂಬ ಕೇರ್ಫುಲ್ಲಾಗಿ ನಡ್ಕೊಳ್ತಾ ಬನ್ನಿ. ಮತ್ತು ತುಂಬ ಅಂದರೆ ಈ 1-2 ತಿಂಗಳು ತುಂಬ ಕಷ್ಟ ಅನುಭವಿಸ್ತೀರಿ. ಆದರೆ ಮೇ ನಂತರ ತುಂಬ ಚೆನ್ನಾಗಾಗುತ್ತೆ ಮೇಷರಾಶಿಯವರಿಗೆ.